ನಮಸ್ಕಾರ, ನಾನು ಸಂಗೀತ. ಅಮೂಲ್ ಫೇಸ್ಬುಕ್ ಕುಕಿಂಗ್ ಲೈವಲ್ಲಿ ಇವತ್ತು ನಾನು ಪನ್ನೀರ್ ಚೀಸ್ ರೋಲ್ಸ್ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆಲ್ಲ ಏನು ಬೇಕು ನೋಡಿಕೊಳ್ಳೋಣ ಬನ್ನಿ. ಬ್ರೆಡ್ ಕ್ರಮ್ಸ್, ಕಾರ್ನ್ಫ್ಲೋರ್, ಇದು ಗೋಧಿ ಹಿಟ್ಟು, ಅಮೂಲ್ ಗೋಧಿ ಹಿಟ್ಟು, ಅಮೂಲ್ ಪನ್ನೀರು, ಇದು ಗ್ರೀನ್ ಚಟ್ನಿ, ಅಮೂಲ್ ಚೀಸು, ಚಿಲ್ಲಿ ಫ್ಲೇಕ್ಸು, ಆರಿಗೇನೋ. ಈಗ ಫಸ್ಟಿಗೆ ಇದು ಡೀಪ್ ಫ್ರೈ ಮಾಡಬೇಕು. ಎಣ್ಣೆನ ಬಿಸಿಗೆ ಇಟ್ಬಿಡೋಣ, ಅದು ಬಿಸಿ ಆಗಲಿ. ಅಷ್ಟೊತ್ತಿಗೆ ಇದನ್ನು ರೆಡಿ ಮಾಡ್ಕೊಳ್ಳೋಣ. ಫಸ್ಟು ಒಂದು ಮಣೆ ಅಥವಾ ವೆಜಿಟೇಬಲ್ ಚಾಪರ್ ಏನಾದರೂ ತಗೊಂಡು ಅದ್ರ ಮೇಲೆ ಈ ಥರ ಬ್ರೆಡ್ ಸ್ಲೈಸ್ ಇಟ್ಟು ಇದನ್ನು ಲಟ್ಟಣಿಗೆಯಿಂದ ಲಟ್ಸೋಣ. ಫುಲ್ ಪ್ರೆಷರ್ ಹಾಕ್ಬಿಟ್ಟು ಲಟ್ಟಿಸ್ಬೇಕು. ಹೀಗೆ ಇದನ್ನು ಥಿನ್ನಾಗಿ ಮಾಡ್ಕೊಳ್ಬೇಕು. ನಾನು 4 ಮಾಡ್ತಾ ಇದ್ದೀನಿ. ನಾನಿದು ವೀಟ್ ಬ್ರೆಡ್ ತಗೊಂಡಿದ್ದೀನಿ, ನೀವು ಯಾವ್ದು ಬೇಕೋ ಅದು ತಗೊಳ್ಬೋದು. ಈಗ ಇದು 4 ಸ್ಲೈಸು ಹೀಗಿಟ್ಟು ಇದ್ರ ಮೇಲೆ ಅಮೂಲ್ ಚೀಸ್ ಸ್ಲೈಸಸ್ನ ಇಡೋಣ. ಇದು ತುಂಬ ಈಸಿ, ಮತ್ತು ಇನ್ನೊಂದು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಬೆಳಗ್ಗೆ ನೀವು ಬೇಕಂದರೆ ಇದು ಬ್ರೇಕ್ಫಾಸ್ಟಿಗೆ, ಟಿಫಿನ್ಗೆ ಹಾಕಿ ಕಳಿಸ್ಬೋದು ಮಕ್ಕಳಿಗೆ. ರೇಖಾ ಕಟಾರಿಯಾ, ಸಿಮ್ರನ್, ಹಾಯ್, ಹಲೋ, ಹಾಯ್. ಈಗ ಇದ್ರ ಮೇಲೆ ಲೈಟಾಗಿ ಆರಿಗೇನೋ ಹಾಕ್ತಾ ಇದ್ದೀನಿ. ಮತ್ತೆ ಚಿಲ್ಲಿ ಫ್ಲೇಕ್ಸ್. ಈಗ ಈ ಪನ್ನೀರು ನಾನು ಹೀಗೆ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ತಿರ್ಗಾ ಇಲ್ಲಿಂದ ಮಧ್ಯದಿಂದ ಹೀಗೆ ಕಟ್ ಮಾಡ್ಕೊತಾ ಇದ್ದೀನಿ. ಕೆಳಗೆ ಸೈಡು ಅದು ಜಾಯಿಂಟ್ ಆಗಿರಲಿ, ಆದಷ್ಟು ಟ್ರೈ ಮಾಡಿ ಅದು ಜಾಯಿಂಟ್ ಆಗಿರಲಿ ಅಂತ. ಪುಷ್ಪಲತಾ ಆಂಟಿ, ಹಾಯ್. ಹಾಯ್ ಆಂಟಿ. ಈ ಥರ ಮಾಡಿ ಇದರಲ್ಲಿ ಇದು ಗ್ರೀನ್ ಚಟ್ನಿ ಮಾಡಿದ್ದೀವಲ್ಲ, ಈ ಗ್ರೀನ್ ಚಟ್ನಿನ ಫಿಲ್ ಮಾಡೋಣ. ಫಿಲ್ ಮಾಡಿ ಇಲ್ಲಿ ಒಂದು ಸೈಡಲ್ಲಿ ಹೀಗಿಡೋಣ. ಇದು ಗ್ರೀನ್ ಚಟ್ನಿ ನಾನು ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪು ಮತ್ತು ನಿಂಬೆ ರಸ ಹಾಕಿ ಮಾಡ್ಕೊಂಡಿದ್ದೀನಿ. ನೀರು ಸ್ವಲ್ಪ ಕಮ್ಮಿ ಹಾಕಿ ಗಟ್ಟಿಯಾಗಿ ರುಬ್ಕೊಳ್ಬೇಕು. ಹೀಗೆ 4 ಸ್ಲೈಸ್ನು ಈ ಥರ ರೆಡಿ ಮಾಡಿದ್ದೀನಿ. ಈಗ ಒಂದು 2 ಬೌಲ್ ತಗೊಳ್ಳೋಣ. ಒಂದರಲ್ಲಿ ನಾನು ಇದು ಬ್ರೆಡ್ ಕ್ರಮ್ಸ್ನ ಹಾಕ್ತಾ ಇದ್ದೀನಿ. ಸುಮ್ಮನೆ ಹೀಗೆ ಹಾಕ್ಕೊತಾ ಇದ್ದೀನಿ. ಬ್ರೆಡ್ ಇರುತ್ತಲ್ಲ ಅದನ್ನು ಪುಡಿ ಮಾಡ್ಕೊಂಡಿದ್ದೀನಿ.
ಮತ್ತು ಇನ್ನೊಂದರಲ್ಲಿ ಇದು ಡಿಪ್ ಮಾಡೋದಕ್ಕೆ ಒಂದು ಇದು ಬೈಂಡಿಂಗ್ ಆಗಬೇಕು, ಸ್ಲರಿ ಆ ಥರ ಮಾಡ್ಕೊಳ್ಳೋಣ. ನಾನು ಅಮೂಲ್ ಗೋಧಿ ಹಿಟ್ಟು ಯೂಸ್ ಮಾಡ್ತಾ ಇದ್ದೀನಿ. 2 ಸ್ಪೂನಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. 2 ಸ್ಪೂನಷ್ಟೇ ಕಾರ್ನ್ ಫ್ಲೋರ್ ತೊಗೊತಾ ಇದ್ದೀನಿ. ಕಾರ್ನ್ ಫ್ಲೋರ್ ಇಲ್ಲ ಅಂದರೆ ಅಕ್ಕಿ ಹಿಟ್ಟು ಕೂಡ ತೊಗೊಳ್ಬೋದು. ಒಂದು ಪೇಸ್ಟ್ ಥರ ಮಾಡ್ಕೊಳ್ಬೇಕು. ಈಗ ಇದನ್ನು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಪೇಸ್ಟ್ ಅಂದರೆ ಗಟ್ಟಿ ಪೇಸ್ಟ್ ಬೇಡ, ಸ್ವಲ್ಪ ಅದಕ್ಕೆ ಕೋಟಿಂಗ್ ಆಗಬೇಕಷ್ಟೆ, ಆ ಥರ ಇರಬೇಕು. ತುಂಬ ಗಟ್ಟಿನೂ ಬೇಡ, ತುಂಬ ತೆಳುವು ಬೇಡ. ಜಾಸ್ತಿ ಗಟ್ಟಿ ಆಗಿಬಿಟ್ರೆ ಅದು ಬೋಂಡ ಬಜ್ಜಿ ಥರ ಆಗಿಬಿಡುತ್ತೆ. ಇದು ಗಂಟೆ ಇರಬಾರ್ದು, ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. Pushpalata aunty, very good looking, yummy. ಥ್ಯಾಂಕ್ ಯು. Simran looking yummy. ಥ್ಯಾಂಕ್ ಯು. Rekha, very nice. ಥ್ಯಾಂಕ್ ಯು. ಈಗ ನೋಡಿ ಈ ಥರ ರೆಡಿ ಆಗಿದೆ. ಈಗ ಇದನ್ನ ಇನ್ನೊಂದು ಪ್ಲೇಟಲ್ಲಿ ಸ್ವಲ್ಪ ನೀರು ತಗೊತಾ ಇದ್ದೀನಿ. ಈಗ ನಾವು ಇದೆಯಲ್ಲ, ಇದನ್ನು ನಾವು ರೋಲ್ ಮಾಡಬೇಕು. ಹೀಗೆ ರೋಲ್ ಮಾಡಿದಾಗ ಅದೇನಾಗತ್ತೆ, ಅದು ಅಂಟಲ್ಲ. ಅದಕ್ಕೆ ನಾವು ಸ್ವಲ್ಪ ಕೈಯನ್ನು ನೀರಲ್ಲಿ ಹತ್ಕೊಂಡು, ಅಥವಾ ಬ್ರೆಡ್ನೇ ನಾವು ನೀರಲ್ಲಿ ಸ್ವಲ್ಪ ಸಿಂಪಲಾಗಿ ಹತ್ಕೊಂಡು ಫುಲ್ ಹಿಂಗೆ ಜಾಯಿಂಟ್ ಮಾಡಿಬಿಡ್ಬೇಕು. ನಾನು 4 ರೆಡಿ ಮಾಡ್ಕೊತಾ ಇದ್ದೀನಿ. ನಿಮಗೆ ಜಾಸ್ತಿ ತುಂಬ ನೀರಲ್ಲಿ ಹದ್ಬಾರ್ದು, ಸ್ವಲ್ಪ. ಹೀಗೆ ನಾವು ಈಗ ಇದನ್ನು ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಇದು ಗೋಧಿ ಹಿಟ್ಟು ಮತ್ತು ಕಾರ್ನ್ಫ್ಲೋರ್ ಸ್ಲರಿ ಮಾಡ್ಕೊಂಡಿದ್ದೀವಲ್ಲ, ಅದರಲ್ಲಿ ಒಂದು ಸತಿ ಹೀಗೆ ಡಿಪ್ ಮಾಡೋಣ. ಡಿಪ್ ಮಾಡಿ ಇದನ್ನು ಬ್ರೆಡ್ ಕ್ರಮ್ಸಲ್ಲಿ ಹಾಕಬೇಕು. ನಾವು ಯಾವ ಕೈ ಇದಕ್ಕೆ ಯೂಸ್ ಮಾಡ್ತಾ ಇದ್ದೀವೋ ಆ ಕೈನ ಇದಕ್ಕೆ ಮಿಕ್ಸ್ ಮಾಡೋದು. ಬ್ರೆಡ್ ಕ್ರಮ್ಸಿಗೆ ಯೂಸ್ ಮಾಡಬಾರ್ದು, ಅದೊಂಥರ ಅಂಟಂಟು ಆಗಿಬಿಡುತ್ತೆ. ಅದಕ್ಕೆ ಪ್ಲೇಟಿಂದಾನೇ ಹೀಗೆ ನಾವು ರೋಲ್ ಮಾಡಬೇಕು. ಅದನ್ನು ಹೀಗೆ ರೋಲ್ ಮಾಡಬೇಕು. ಈ ಥರ ರೋಲ್ ಮಾಡಿಬಿಟ್ಟು ನಾವೆಲ್ಲ 4 ಹೀಗೆ ಸೈಡಿಗೆ ಎತ್ತಿಟ್ಕೊಳ್ಳೋಣ. ನೋಡಿ ಎಷ್ಟು ಕ್ಲೀನಾಗಿ ರೋಲ್ ಆಗಿಬಿಟ್ಟು ಫುಲ್ ಈವನ್ ಆಗಿ ಅದು ಕ್ರಮ್ಸ್ ಅಂಟ್ಕೊಳತ್ತೆ. ನಾವು ಕೈಯಿಂದ ಹಾಕಕ್ಕೆ ಹೋಗಲೇಬಾರ್ದು.
ಈಗ ನಮ್ದು ಇದು 4 ರೆಡಿ ಇದೆ. ಈಗ ಇಲ್ಲಿ ಎಣ್ಣೆನೂ ಬಿಸಿ ಆಗಿದೆ, ನಾವು ಆಗಲೇ ಇಟ್ಟಿದ್ವಲ್ಲ, ಎಣ್ಣೆನೂ ಚೆನ್ನಾಗಿ ಬಿಸಿ ಆಗಿದೆ. ಈಗ ಇದನ್ನು ನಾನು ಡೀಪ್ ಫ್ರೈ ಮಾಡ್ಕೊತೀನಿ. ಈಗ ಇದು ಬ್ರೌನ್ ಆಗೋ ತನಕ ಕ್ಲೀನಾಗಿ ಫ್ರೈ ಮಾಡ್ಕೊಬೇಕು. ಅದು ಸೈಡ್ಸಲ್ಲಿ ಸ್ವಲ್ಪ ಬ್ರೌನ್ ಕಾಣಿಸತ್ತಲ್ಲ, ಆಗ ಟರ್ನ್ ಮಾಡಬೇಕು, ಇಲ್ಲಾಂದರೆ ಬ್ರೆಡ್ ಇದೆಯಲ್ವಾ ಅದು ಕಟ್ ಆಗಿಬಿಡುತ್ತೆ. ಯಾರಿಗೇನಾದರೂ ಡೌಟ್ಸ್ ಇದೆಯಾ? ಯಾರಿಗಾದ್ರೂ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಕೇಳಿ. ಈಗ ನೋಡಿ ಸೈಡ್ಸಲ್ಲಿ ಬ್ರೌನ್ ಆಗ್ತಾ ಇದೆ. ಈಗ ಇದನ್ನು ನಾವು ಟರ್ನ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಇದು ಒಂದೇ ಸಮ ಕಲರ್ ಆಗಿ ಆಗಿದೆ. ಇದಿನ್ನೂ ಆಗಿಲ್ಲ, ಆಗಿದೆ ಇನ್ನೊಂದು ಸ್ವಲ್ಪ. ಇದು ಆಗಬೇಕು, ಆಗಿಲ್ಲ. Simran, this can also be kept in the freezer, right, for storage? ಹಾಂ, ಹೌದು. ಇದನ್ನು ನೀವು ಫ್ರೀಝರಲ್ಲಿ ಬೇಕಂದರೆ ಒಂದು 4-5 ದಿನ ಫ್ರೀಝರಲ್ಲಿ ಮೊದಲೇ ಮಾಡಿ ಇಡ್ಬೋದು. ಈಗ ಇದು ನೋಡಿ ಒಂದೊಂದೇ ಆಗ್ತಾ ಇದೆ. ನಾನು ತೆಗಿತೀನಿ ಎಣ್ಣೆಯಿಂದ. ನೋಡಿ 2 ಸೈಡು ಹೀಗೆ ಬ್ರೌನ್ ಆಗಿ ಚೆನ್ನಾಗಿ ಫ್ರೈ ಆಗಿದೆ. ಸ್ವಲ್ಪ ಚೀಸ್ ಆಚೆ ಬಂದಿದೆ, ನೋ ಪ್ರಾಬ್ಲಮ್, ಬರುತ್ತೆ ಅದು. ಇದನ್ನು ಸ್ವಲ್ಪ ಆಗೋದಿದೆ. Praveen, amazing. Thank you. ಈಗ ಇದು ರೆಡಿ ಇದೆ.
ಈಗ ಇದನ್ನು ತಿರ್ಗಾ ನಾನು ಒಂದು ಮಣೆ ಮೇಲೆ ತಗೊಂಡು ಇದನ್ನು ಹೀಗೆ ನೋಡಿ ಕಟ್ ಮಾಡಿ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅದು ಚೀಸು ಮೆಲ್ಟ್ ಆಗಿದೆ, ಪನ್ನೀರ್ ಒಳಗೆ ಚಟ್ನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ನಾನು ಇದನ್ನು ಒಂದು ಸರ್ವಿಂಗ್ ಪ್ಲೇಟ್ಗೆ ಹಾಕ್ತೀನಿ. ಈಗ ಇದು ನಮ್ಮ ಪನ್ನೀರ್ ಚೀಸ್ ರೋಲ್ಸ್ ರೆಡಿ ಇದೆ. ಥ್ಯಾಂಕ್ ಯು ಅಮೂಲ್ ಅವರಿಗೆ ಥ್ಯಾಂಕ್ ಯು. ಈ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ತುಂಬ ತುಂಬ ಥ್ಯಾಂಕ್ಸ್.